ಈ ಸಂಕಷ್ಟ ಚತುರ್ಥಿ ದಿನ ನೀವು ಈ ಒಂದು ವಸ್ತುವನ್ನು ಈ ಒಂದು ಜಾಗದಲ್ಲಿ ಇಟ್ಟರೆ ಸಾಕು, ಧನವಶೀಕರಣ ಆಗಿ ದುಡ್ಡು ಬಂದ್ಬಿಡುತ್ತೆ ಸಿಕ್ಕಾಪಟ್ಟೆ. ಈ ಒಂದು ದಿಕ್ಕಲ್ಲಿ ಒಂದೊಂದು ಪವರ್ ಇರುತ್ತೆ. ಸ್ವಲ್ಪ ಅಡ್ದಾರಿಲಿ ಹೋಗೋದು, ಅಡ್ದಾರಿಲಿ ಹೋದರೆ ಬೇಗ ಸಕ್ಸಸ್ ಸಿಗುತ್ತೆ, ಆದರೆ ಅದು ಕ್ಷಣಿಕ. ವಿನಯಯೋಗಿ ಗುರುಜಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನಿ ಧೀಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಿದ್ದರೆ, ಭಾಳಷ್ಟು ಜನಕ್ಕೆ ಕೆಮ್ಮು ಅವಾಗವಾಗ ಪದೇ ಪದೇ ಕೆಮ್ಮು ಬರ್ತಾ ಇರುತ್ತೆ. ಈ ಕೆಮ್ಮು ನಿವಾರಣೆ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಶ್ವಾಸಕೋಶವನ್ನು ಬೆಚ್ಚಗಿಟ್ಕೋಬೇಕು. ಮಲ್ಕೋಬೇಕಾದ್ರೆ ಒಂದು ಲೈಟ್ ವೆಯ್ಟೆಡ್ಡು ಸ್ವೆಟರ್ ಹಾಕ್ಕೋಬೇಕು, ಅಥವಾ ಬೆಚ್ಚಗಿರಬೇಕು. ಚಳಿ ಜಾಸ್ತಿ ಹೋಗಬಾರ್ದು. ಮತ್ತು ಬಿಸಿ ನೀರನ್ನು ಸೇವನೆ ಮಾಡ್ತಾ ಇರಬೇಕು ಅವಾಗ ಖಂಡಿತವಾಗ್ಲೂ ಕೂಡ ಶ್ವಾಸಕೋಶ ಬೆಚ್ಚ ಕೆಮ್ಮು ಬರೋದಿಲ್ಲ, ಶೀತ ಪ್ರವೃತ್ತಿ ಕಡಿಮೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಮತ್ತು ಆಮೇಲೆ ಮೇಯ್ನಾಗಿ ಈ ತಲೆಯನ್ನು ಚೆನ್ನಾಗಿ ಸ್ನಾನ ಮಾಡಿದಾಗ ಒರೆಸ್ಬೇಕು. ಇಲ್ಲಾಂತ ಶೀತ ಅಲ್ಲೇ ತಲೆಯಲ್ಲಿ ಕೂತ್ಕೊಂಡು ಅದು ಕೆಮ್ಮಾಗಿ ಇನ್ಕಂಫರ್ಟಬಲ್ ಆಗುತ್ತೆ, ಗೊತ್ತಲ್ಲ. ಅದನ್ನು ಮಾಡ್ಕೊಂಡು ಮತ್ತು ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ, ನೋಡೋದಾಯಿತು ಅಂತಂದರೆ ಹೃದಯ ಮುದ್ರೆ, ಗೊತ್ತಲ್ಲ. ಹೆಂಗೆ ಅಂತ ತೋರ್ಬೆರಳನ್ನು ಮಾಡಿಸ್ಬೇಕು. ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಮಾಡ್ತು ಅಂತಂದರೆ ಯಾವುದೇ ರೀತಿಯಂಥ ಕೆಮ್ಮು ಬರೋದಿಲ್ಲ. ಎಷ್ಟು ನಿಮಿಷ ಮಾಡಬೇಕು ಅಂದರೆ, ಪ್ರತಿನಿತ್ಯ 10 ನಿಮಿಷಗಳ ಕಾಲ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾವುದೇ ರೀತಿಯಿಂದ ಒಂದು ಸಮಸ್ಯೆಗಳು ಕೂಡ ನಿಮಗೆ ಕೆಮ್ಮುದು ಆಗೋದಿಲ್ಲ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಭಾಳಷ್ಟು ಜನ ಹೇಳ್ತಾರೆ, ನೀನು ಒಳ್ಳೆಯದು ಪ್ರಾಮಾಣಿಕವಾಗಿತ್ತು ಅಂದರೆ ನೀನು ಮುಂದುವರಿಯೋಕ್ಕಾಗಲ್ಲ, ಏನಾದ್ರು ಬಿಸ್ನೆಸ್ಸಲ್ಲಿ ಮೋಸ ಟೆಕ್ನಿಕ್ಕು ಏನಾದ್ರು ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಒಳ್ಳೆಯ ದಾರಿಯಲ್ಲಿ ಹೋದರೆ ನಿಮಗೆ ತೊಂದರೆಯಾಗುತ್ತದೆ, ಸಕ್ಸಸ್ ಸಿಗುವುದಿಲ್ಲ ಅಂತ ಹೇಳ್ತಾರೆ. ತುಂಬ ಜನ ಹೇಳ್ತಾರೆ, ಒಳ್ಳೆಯದು ಆಗಬೇಕು ಅಂತ, ಒಳ್ಳೆಯದು ನೀವು ಸಕ್ಸಸ್ ಆಗಬೇಕು ಅಂದರೆ ತುಂಬ ನಿಧಾನ ಅಂತ. ಸ್ವಲ್ಪ ಅಡ್ದಾರಿಲಿ ಹೋಗೋದು, ಅಡ್ದಾರಿಲಿ ಹೋದರೆ ಬೇಗ ಸಕ್ಸಸ್ ಸಿಗುತ್ತೆ, ಆದರೆ ಅದು ಕ್ಷಣಿಕ. ನಿಧಾನವಾಗಿ ಆಗಲಿ, ನಿಧಾನಕ್ಕೆ ಸಕ್ಸಸ್ ಸಿಗಲಿ ಅಂತಂದರೆ ಪರ್ಮನೆಂಟ್ ಆಗಿರುತ್ತೆ, ತಿಳ್ಕೊಳ್ಳಿ. ಹಾಗಾಗಿ ನಾವು ಒಳ್ಳೆಯ ದಾರಿನೇ ಆರಿಸ್ಕೋಬೇಕು, ಕೆಟ್ಟ ದಾರಿ ಎಲ್ಲ ನಿಧಾನಕ್ಕೆ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ. ಭಾಳ ಚೆನ್ನಾಗಿ ಕೆಟ್ಟ ದಾರಿ ಇಟ್ಕೊಂಡು ಬೇಗ ಸಕ್ಸಸ್ ಆಗಿಬಿಡ್ತಾರೆ, ಆದರೆ ಅದು ಕ್ಷಣಿಕ, ಕಡಿಮೆ ದುಡ್ಡು, ಆದರೆ ಮತ್ತು ಸ್ವಲ್ಪ ದಿನ ಮಾತ್ರ ಬರುತ್ತೆ. ಆದರೆ ಈ ಒಳ್ಳೆ ದಾರಿಲಿ ಹೋದರೆ ಶಾಶ್ವತವಾಗಿ ದುಡ್ಡು ಬರುತ್ತದೆ, ಗೊತ್ತಲ್ಲ. ಇನ್ನು ಅದಕ್ಕೆ ಏನು ಹೇಳ್ತಾರೆ, ಯಾರು ಜೀವನದಲ್ಲಿ ಸಕ್ಸಸ್ ಆಗಿರ್ತಾರೋ ಅವರ ದೇಹದ ಒಂದು ಫ್ರೀಕ್ವೆನ್ಸಿ 82% ಇರುತ್ತೆ, ತಿಳ್ಕೊಳ್ಳಿ. ಆ ವೈಬ್ರೇಷನ್ಸು 82% ಸ್ಟ್ರಾಂಗು. ಈಗ ಒಬ್ಬರು ಪಕ್ಕದಲ್ಲಿ ನಿಂತ್ಕೊಂಡು ಮೈ ಬೆಚ್ಚಗಾಗುತ್ತೆ, ಹೀಟ್ ಬಾಡಿ ಇರೋರ ಪಕ್ಕ. ಅದೇ ಕೋಲ್ಡ್ ಬಾಡಿ ಇರೋ ಬಾಡಿ ಕೂಲ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಟಚ್ ಮಾಡಿ ಬಾಡಿ ಕೂಳು ಅಂತ ಕೋಲ್ಡ್ ಬಾಡಿ, ಟಚ್ ಮಾಡಿ ಬಾಡಿ ಹೀಟ್ ಆಗುತ್ತೆ, ಹೀಟ್ ಬಾಡಿ. ದಟ್ ಈಸ್ ಎ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಅದು ಒಂದೊಂದಕ್ಕೆ ಅದರದೇ ಅಂತ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಯಾವ ವ್ಯಕ್ತಿಯಲ್ಲಿ ಫ್ರೀಕ್ವೆನ್ಸಿ ಸಕ್ಸಸ್ ಆಗಿರೋಂಥವ್ರಲ್ಲಿ ಜಾಸ್ತಿ ಇರುತ್ತೆ, ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಎಲ್ಲದರಲ್ಲೂ ಸಕ್ಸಸ್ ಆಗಿದ್ರೆ 82% ಇರುತ್ತೆ. ಇನ್ನು ಇದೇ 21ನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ಭುತವಾದಂಥದ್ದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ. ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ, ಅಷ್ಟು ಅದ್ಭುತವಾಗುತ್ತೆ. ಹಣಕಾಸಿನ ಸಮಸ್ಯೆ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಳ್ಬೇಕಾದ್ರೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು. ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ, ಗೊತ್ತಲ್ಲ. ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗಿಬಿಡ್ತದೆ, ಗೊತ್ತಲ್ಲ. ಜೊತೆಗೆ ನೀವೇನಂತಂದರೆ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಡಿ, ಮನಿ ಮ್ಯಾನೇಜ್ಮೆಂಟು ಹೆಂಗೆ ಒಂದು 10-15 ಪಾಯಿಂಟ್ ಇದೆ, ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು, ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ, ಗೊತ್ತಲ್ಲ.
ನೀವು ಏನು ಬೇಕಾದ್ರೂ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ನೀವು ಹಣ, ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ, ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಜೊತೆಗೆ ಯಾವ್ಯಾವ ಸಮಸ್ಯೆಗಳು ನಿವಾರಣೆ, ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಶತ್ರುಬಾಧೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಧನವಶೀಕರಣ ಆಗ್ತಾ ಬರುತ್ತೆ, ಮತ್ತು ಈ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಸಮಸ್ಯೆ ಮಾಡ್ಬಿಡೋದು ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ. ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ. ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ. ಪ್ರತಿನಿತ್ಯ 3 ರಿಂದ 5 ನಿಮಿಷ ಟೈಮ್ ಕೊಟ್ಟರೆ ಸಾಕು, ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ, ಇದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೆಯೋದಕ್ಕೆ, ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು, ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ. ಅದೆಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಜಾಯ್ನ್ ಆಗಿ. ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ದಾರೆ. ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ. ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ 1 ವಿದ್ಯೆನ ನೀವು ಕಲ್ತ್ಕೊಂಡಾಗೆ, ಗೊತ್ತಲ್ಲ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಯಾವ ವ್ಯಕ್ತಿಯಲ್ಲಿ ಫ್ರೀಕ್ವೆನ್ಸಿ 56% ಇರುತ್ತೋ ಆತ ಖುಷಿಯಾಗಿ ನಗ್ನಗ್ತಾ ನೆಮ್ಮದಿಯಾಗಿರ್ತಾನೆ. ಯಾವ ವ್ಯಕ್ತಿಗೆ 56%ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರುತ್ತೋ ಅವ್ರಿಗೆ ಯಾವಾಗಲೂ ದುಃಖ ಇರುತ್ತೆ, ಬೇಜಾರಿರುತ್ತೆ, ಅಶಾಂತಿ ಇರುತ್ತೆ, ಗೊತ್ತಲ್ಲ. ಹಾಗಾಗಿ ನಮ್ಮ ಒಂದು ದೇಹದ ಫ್ರೀಕ್ವೆನ್ಸಿಯನ್ನು ಜಾಗೃತಿ ಮಾಡ್ಕೋಬೇಕು. ಅದು ಕುಂಡಲಿನಿ ತಂತ್ರದಿಂದ ಮಾತ್ರ ಸಾಧ್ಯ. ಜೊತೆಗೆ ಇನ್ನು ಸುಲಭವಾದಂತಹ ಟೆಕ್ನಿಕ್ಕನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವು ದೇಹದ ಫ್ರೀಕ್ವೆನ್ಸಿ ಜಾಗೃತಿ ಮಾಡ್ಕೋಬೇಕು ಅಂದರೆ ನಿಮ್ಮ ದೇಹದಲ್ಲಿರುವಂಥ ಚಕ್ರಗಳನ್ನು ಆಕ್ಟಿವೇಶನ್ ಮಾಡ್ಕೊಳ್ಳಿ. ಆವಾಗ ನೀವು ಏನು ಮುಟ್ಟಿದ್ದಲ್ಲ ಚಿನ್ನ, ಅಂದರೆ ಏನು ಮಾಡಿದ್ರೂ ಕೂಡ ಸಕ್ಸಸ್, ಗೊತ್ತಾಯ್ತಲ್ಲ. ಹಾಗಾಗಿ ನಿಮ್ಮ ದೇಹದ ಫ್ರೀಕ್ವೆನ್ಸಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಹಂಗೆ ದಳ 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 ಅಂತ ದುಡ್ಡು ಉದುರ್ತಾ ಇರ್ತದೆ. ಹೆಂಗೆ ಉದುರ್ತದೆ ಅದನ್ನು ನೀವೇ ನೋಡಿ. ಬಟ್ ಈ ಒಂದು ತಂತ್ರವನ್ನು ಮಾಡಿ, ಮತ್ತು ಈ ಒಂದು ವಸ್ತುವಲ್ಲಿ, ಈ ಒಂದು ಜಾಗದಲ್ಲಿ ಈ ಒಂದು ವಸ್ತುವನ್ನು ಇಡಿ, ಗೊತ್ತಾಯ್ತಲ್ಲ. ಏನು ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರುಜಿ ಅನ್ನೋಂತಹ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇಲ್ಲ, ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ನಾಳೆ ಸಂಕಷ್ಟ ಚತುರ್ಥಿ. ಈ ಸಂಕಷ್ಟ ಚತುರ್ಥಿ ಅಂತಂದರೆ ಏನು ಗೊತ್ತಾ? ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಒಂದು ದಿನ. ಸಂಕಷ್ಟಗಳು ಅಂತಂದರೆ ಏನು? ಕಷ್ಟಗಳು ಅಂದ್ರೇನು, ಸಂಕಷ್ಟಗಳು ಅಂತಂದ್ರೇನು? ಕಷ್ಟಗಳು ದೊಡ್ಡದ, ಸಂಕಷ್ಟಗಳು ಜಾಸ್ತಿನಾ ಅಂತ. ಅಂದರೆ ಕಷ್ಟ ಅಂತಂದ್ರೆ ಏನು ಗೊತ್ತಾ? ಅದು ತುಂಬ ಮಾಡೋಕ್ಕೆ ಆಗದೆ ಇರೋಂಥದ್ದು ಅಂತ. ಆ್ಯಕ್ಚುಲಿ ಕಷ್ಟ ಅನ್ನೋಂಥದ್ದೇ ಇಲ್ಲ ನನ್ನ ಪ್ರಕಾರ ಇಲ್ಲವೇ ಇಲ್ಲ. ನಾವು ಮಾಡೋಕ್ಕಾಗಲ್ಲ, ನಮ್ಮ ಸೋಮಾರಿತನ ಅಥವಾ ಇನ್ಯಾರೋ ಅಡ್ಡ ಬಿಡ್ತಾರೆ. ಅದು ನಮ್ಮಲ್ಲಿರೋವಂಥ ಒಂದು ಸೋಮಾರಿತನದಿಂದ ಅದು ಕಷ್ಟ ಆಗುತ್ತೆ ಹೊರತು, ಅಥವಾ ಇನ್ಯಾರು ನಾವು ಮಾಡೋಂಥ ಕೆಲಸಕ್ಕೆ ಇನ್ಯಾರೋ ಅಡ್ಡ ಬರ್ತಾರೆ ಹೊರತು ಅದು ಕಷ್ಟ ಅನ್ನೋಂಥದ್ದೇ ಇಲ್ಲ, ಗೊತ್ತಾಯ್ತಲ್ಲ. ಸಂಕಷ್ಟ ಅಂತಂದರೆ ಏನು ಅಂತಂದರೆ, ಈ ಸಣ್ಣ ಸಣ್ಣ ಕಷ್ಟಗಳು, ಚಿಕ್ಕ ಚಿಕ್ಕ ಕಷ್ಟಗಳು, ಏನೋ ತೊಗೋಬೇಕಾಯ್ತು ಹೋಗೋಕ್ಕಾಗಿಲ್ಲ, ಅದು ನಾಳೆ ಹೋಗಲೇಬೇಕಂತ ಅನ್ನಿಸ್ತು, ಬಟ್ ನಾಳೆ ಇನ್ನೊಂದು ಒಂದು ಕೆಲಸ ಬಂದ್ಬಿಡುತ್ತೆ. ಇದು ಸಂಕಷ್ಟಗಳು. ಸಂಕಷ್ಟ. ಅದಕ್ಕೆ ಫಸ್ಟು ಕಷ್ಟ ಅಂತ ಹೇಳ್ತಾರೆ, ಆಮೇಲೆ ಸಂಕಷ್ಟಗಳು ಅಂತ ಹೇಳ್ತಾರೆ. ಈ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಈ ಒಂದು ಚತುರ್ಥಿ. ಈ ಚತುರ್ಥಿ ದಿನ ನೀವು ಸಂಕಷ್ಟ ಚತುರ್ಥಿ ಅಂತಲೇ ಕರೆದಿರಿ, ಗೊತ್ತಾಯ್ತಲ್ಲ. ಈ ಚತುರ್ಥಿಯ ದಿನ ನೀವು ಏನು ಮಾಡಬೇಕು ಅಂತಂದರೆ, ಒಂದೊಂದು ದಿಕ್ಕು ಅಂತ ಇರುತ್ತೆ. ಯಾವ ದಿಕ್ಕು, ಒಂದೊಂದು ದಿಕ್ಕು ಒಂದೊಂದು ಅದರದೇ ಆದಂಥ ಒಂದು ಪವರ್ ಇರುತ್ತೆ. ಈಗ ಪೂರ್ವದಲ್ಲಿ ಸೂರ್ಯ ಇರುತ್ತೆ, ಬ್ಯೂಟಿಫುಲ್ ಪವರು, ಅದಲ್ಲ. ಪಶ್ಚಿಮದಲ್ಲಿ ಅದು ಸೂರ್ಯ ನೆತ್ತಿ ಮೇಲೆ ಬಂದು ಸುಡ್ತಾ ಇರ್ತಾನೆ. ಆ ಒಂದು ಹಬೆ ಸುಡ್ತಾ ಇರುವಂಥ ಬಿಸಿಲು ಎಷ್ಟಿರುತ್ತೆ,
ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಅಷ್ಟು ಬಿಸಿಲಿರುತ್ತೆ. ಅದು ಕಡಿಮೆ ಆಗಬೇಕು ಅಂದರೆ, ತಂಪಾಗಬೇಕು ಅಂತಂದರೆ ಆ ಪೂರ್ವದಿಂದ ಏನೋ ಪಶ್ಚಿಮಕ್ಕೆ ಬರಲೇಬೇಕು. ಅದರದ್ದೇ ಆದಂಥ ಒಂದು ಎನರ್ಜಿ ಇರುತ್ತೆ ಗೊತ್ತಲ್ಲ. ಅದಕ್ಕೆ ಒಂದು ಶಕ್ತಿ ಅನ್ನೋಂಥದ್ದು. ಆ ಒಂದು ಶಕ್ತಿಯನ್ನು ನಾವು ಗ್ರಹಿಸಿ ನಾವು ಇದು ಮಾಡ್ತೀವಿ ನೋಡಿ. ಇವಾಗ ಎಕ್ಸಾಂಪಲ್ಲು, ಈಗ ಯಾವುದೇ ಒಂದು ನದಿ ಆಗಲಿ ಅದು ಉತ್ತರದಿಂದ ದಕ್ಷಿಣಕ್ಕೇ ಹರ್ಕೊಂಡು ಬರುತ್ತೆ. ಅದರದ್ದೇ ಅಂತ ಒಂದು ಎನರ್ಜಿ, ದಕ್ಷಿಣದಲ್ಲಿರುವಂಥ ಒಂದು ಎನರ್ಜಿ ಗೊತ್ತಲ್ಲ. ಒಟ್ಟಿನಲ್ಲಿ ರೈಟ್ಗೆ ಹೋಗಿ ಲೆಫ್ಟ್, ನೀವು ಇಂಡಿಯಾ ಮ್ಯಾಪ್ ನೋಡಿ, ರೈಟ್ಗೆ ಹೋಗಿ ಲೆಫ್ಟ್ ಹೋಗಿ ಅದು ಕೆಳಗಡೆ ಮುಂಗೆ ಬರುತ್ತೆ. ಅದು ಸಮುದ್ರಕ್ಕೆ ರೀಚ್ ಆಗೇ ಆಗುತ್ತೆ ಅದು ಗೊತ್ತಲ್ಲ. ಹಾಗಾಗಿ ಈ ಒಂದು ದಿಕ್ಕಲ್ಲಿ ಒಂದೊಂದು ಪವರ್ ಇರುತ್ತೆ. ಈ ಸಂಕಷ್ಟ ಚತುರ್ಥಿ ದಿನ ಈ ಒಂದು ವಸ್ತುವನ್ನು ನೀವು ಮನೇಲಿ ಇಟ್ಟಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗಿ, ಅದು ಎಸ್ಪೆಷಲಿ ಹಣಕಾಸಿನ ಪ್ರಾಬ್ಲಮ್ಮು ಅಂತಂದರೆ ನಿವಾರಣೆ ಆಗುತ್ತೆ ಗೊತ್ತಲ್ಲ. ಯಾವ ವಸ್ತುವನ್ನು ಇಡಬೇಕು ಅಂತ ಮೊದಲನೇದಾಗಿ ಭಾಳಷ್ಟು ಜನ ನಮ್ಮ ವೀಕ್ಷಕರು ಏನಿದೆ, ತುಂಬ ನಮ್ಮ ಸ್ಟೂಡೆಂಟ್ಸ್ಗಳು ನಮ್ಮ ಅಷ್ಟಲಕ್ಷ್ಮಿ ಅಂತ ತಗೊಂಡಿದ್ದಾರೆ. ಸಾಧ್ಯ ಆಯಿತು ಅಂತಂದರೆ ಇದಕ್ಕೆ ದಿಕ್ಕು ಅಂತ ಏನಿಲ್ಲ. ಆದರೆ ಸಂಕಷ್ಟ ಚತುರ್ಥಿ ದಿನ ನೀವು ಈ ಒಂದು ಅಷ್ಟಲಕ್ಷ್ಮಿಯನ್ನು ನೀವು ಇಟ್ಬಿಡ್ತು ಅಂತ, ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಎಲ್ಲಿಡಬೇಕು ಅಂತಂದರೆ ದಕ್ಷಿಣದ ಬಲಭಾಗ, ನೈಋತ್ಯ, ಕುಬೇರ ಮೂಲೆ ಅಂತ ಹೇಳ್ತಾರೆ ನೋಡಿ. ಹೆಸರಿಗೆ ಕುಬೇರ ಮೂಲೆ, ಅದು ಕುಬೇರ ಮೂಲೆ ಅಂತಲೇ ಇಲ್ಲ, ಆ್ಯಕ್ಚುಲಿ ನೈಋತ್ಯ ಅಂತ ಇರೋದು. ಬಟ್ ಈ ಹೆಸರು ಕುಬೇರ ಅಂದರೆ ದುಡ್ಡಿರೋವಂಥ ಜಾಗ. ನೀವು ಅಲ್ಲಿ ನಮ್ಮ ಅಷ್ಟಲಕ್ಷ್ಮಿ ಯಂತ್ರನ ಇಡಿ. ಅಥವಾ ನಿಮಗೆ ಇನ್ನೊಂದೇನಂತಂದರೆ ಬೀರುವನ್ನು ಇಡಿ. ಇಲ್ಲ ನೀವು ಏನು ಮಾಡಬೇಕು ಅಂತಂದರೆ ಒಂದು ಹುಂಡಿ ಮಾಡ್ಕೊಳ್ಳಿ. ಒಂದು ಹುಂಡಿ ಇಟ್ಕೊಂಡು ಡೈಲಿ 1 ರೂಪಾಯಿ ಕಾಯಿನ ಹಾಕ್ಬಿಟ್ಟು ಬನ್ನಿ. ಸಾಧ್ಯ ಆಯಿತು ಅಂತಂದರೆ ನೀವು 1 ರೂಪಾಯಿ ಕಾಯಿನ, 6 ರೂಪಾಯಿ ಕಾಯಿನ, 5 ರೂಪಾಯಿದೊಂದು, 1 ರೂಪಾಯಿದೊಂದು, 6 ಅಂದರೆ ಶುಕ್ರ. ಹೆಂಗೆ ದುಡ್ಡು ಬರುತ್ತೆ ನೋಡಿ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಗೊತ್ತಲ್ಲ. ಆ ರೀತಿ ನೀವು ಆ ಒಂದು ನೈಋತ್ಯದಲ್ಲಿ ಅಂದರೆ ದಕ್ಷಿಣದ ಬಲಭಾಗ, ಎದುರುಗಡೆ ದಕ್ಷಿಣ ಇತ್ತು ಅಂತ ಬಲಭಾಗ, ಅದು ಕುಬೇರ ಮೂಲೆ ಅಂತ ನಾವು ಕರಿತೀವಿ. ಅದು ಎಲ್ಲರೂ ರೂಢಿ. ಅದು ಅದ್ಭುತವಾದಂಥ ಒಂದು ದಿಕ್ಕು. ಅದು ನೀವು ಸಂಕಷ್ಟ ಚತುರ್ಥಿ, ನಿಮ್ಗೇನೋ ಒಂದು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಅದು ಇನ್ನೇನೋ ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ, ನೀವು ಬೇರೆದನ್ನೇ ಇಟ್ಟರೆ ಅದು ಬೇರೆ ಎಫೆಕ್ಟು, ಅದು ಬೇರೆ ವಿಚಾರ. ನಾನು ಅದನ್ನು ಹೇಳ್ತೀನಿ. ಒಂದೊಂದು ದಿಕ್ಕಲ್ಲಿ ಒಂದೊಂದು ಉಂಡಿಯನ್ನು ಇಟ್ಟು ನೀವು ದುಡ್ಡು ಹಾಕ್ತು ಅಂತಂದರೆ ಅದರದ್ದೇ ಆದಂಥ ಒಂದು, ಈಗ ಮದುವೆ ಆಗಬೇಕು, ಮದುವೆಗೆ ದುಡ್ಡು ಕೊಡಿಸ್ತಲ್ಲ, ಅದಕ್ಕೊಂದು ದಿಕ್ಕಿದೆ. ಒಂದು ಜಾಗದಲ್ಲಿ ದುಡ್ಡಿಟ್ಟು ಉಂಡಿ ಹಾಕ್ತು ಅಂತಂದರೆ ದುಡ್ಡು ಮದುವೆ ಆಗೋದಕ್ಕೆ ಬೇಗ ಸೇರಿಬಿಡುತ್ತೆ. ಮತ್ತು ಆಸ್ತಿ ಪಾಸ್ತಿ ಮಾಡಬೇಕು, ಸೈಟ್ ತೊಗೋಬೇಕು, ಮನೆ ಖರೀದಿ ಮಾಡಬೇಕು, ಅದಕ್ಕೆ ಒಂದು ದಿಕ್ಕಿದೆ. ಅಲ್ಲಿ ಒಂದು ಉಂಡಿ ಇಟ್ಬಿಟ್ಟು ಅಲ್ಲಿ ನಾವು ಒಂದು ಕಾಯಿನನ್ನು ಹಾಕ್ತು ಅಂತಂದರೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತಲ್ಲ. ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ಅದು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ. ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಲಾಸ್ ಆಗ್ತದೆ. ಎಷ್ಟೇ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಮದುವೆ ಮಾಡಬೇಕು ಒಂದು 15 ಲಕ್ಷ ಖರ್ಚಾಗುತ್ತೆ, ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ, ಒಡವೆ ಅಂತ ನಾವೇನೋ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ, ಜೀವನದಲ್ಲಿ ಮುಂದೆ ಬಂದ, ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದಾರೆ ಕೊಟ್ಟರೆ. ಬಟ್ ನಮಗಿನ್ನೂ ಆಗ್ತಾಯಿಲ್ಲ, ನಾವು ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ 6 ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ನಿವಾರಣೆ ಆಗಿಬಿಡುತ್ತೆ. 100% ರಿಸಲ್ಟ್. ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ತೆಗೊಳಕ್ಕಾಗೋದಿಲ್ಲ ಇದನ್ನು. ಹಾಗಾಗಿ 10 ಬಾರಿ ನೀವು ಸಂಕಲ್ಪ ಮಾಡಿ, 11ನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ. ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ. 100% ಕೆಲಸ ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಆಗ್ತದೆ, ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ. ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ. ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ. ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ.
ಗೊತ್ತಲ್ಲ. ಆದರೆ ಈ ಕಷ್ಟಗಳ ನಿವಾರಣೆ ಮಾಡ್ಕೊಳ್ಳೋಕೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಇನ್ನೊಂದೇನೋ ಕೊಂಡ್ಕೊಳ್ಳೋದಿರೋದು, ಸಾಲ ತೀರ್ಸೋದಾಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲಿತ್ತು ಅಂತಂದರೆ ಈ ಒಂದು ದಿಕ್ಕಲ್ಲಿ ನೀವು ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡಿದ್ದೀರೋ ಅವ್ರೇನು ಮಾಡಿ ಫಸ್ಟು ಅಷ್ಟಲಕ್ಷ್ಮಿ ಯಂತ್ರವನ್ನು ಅಲ್ಲಿ ಇಡಿ. ಆಮೇಲೆ ಬೇಕಾದ್ರೆ ನೀವು ಬೀರಿನೆಲ್ಲ ಇನ್ನೆಲ್ಲ ಇಟ್ಕೊಳ್ಳೋರಂತೆ, ಗೊತ್ತಾಯ್ತಲ್ಲ. ಇನ್ನು ತೊಗೊಳ್ಬೇಕಾದ್ರೆ ತೊಗೊಂಡಿಡಿ. ಇನ್ನು ಕೆಲವ್ರು ಏನು ಮಾಡಿ ಉಂಡಿಯನ್ನಾರು ಇಟ್ಟು ಅಲ್ಲಿ ಲಕ್ಷ್ಮಿಯ ಒಂದು ವಾಸಸ್ಥಾನ ಅಂತ ಹೇಳ್ತೀವಿ, ಅದಕ್ಕೆ ಬೀರುವನ್ನು ಇಡಬೇಕು ಅಲ್ಲಿ. ಬರೀ ಕಬ್ಬಿಣದ ಬೀರು ಇಟ್ಬಿಟ್ಟು ಬೇರೆ ಬೇರೆ ಏನೋ ಆಳು ಮುಳು ತುಂಬೋದಲ್ಲ, ದುಡ್ಡನ್ನು ಇಡಬೇಕು. ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಗೊತ್ತಿಲ್ಲ. ಬೀರು ಇಟ್ಬಿಡ್ತಾರೆ, ವಾಟ್ರೋಬ್ ಇಟ್ಬಿಡ್ತಾರೆ, ಬಟ್ಟೆ ಇಟ್ಟಿರ್ತಾರೆ, ದುಡ್ಡೇ ಇಡಲ್ಲ. ಏನು ಪ್ರಯೋಜನ ಬಂತು? ದುಡ್ಡನ್ನು ಇಡಿ, ನೋಡಿ ಎಫೆಕ್ಟ್ ಹೆಂಗೆ ಬರುತ್ತೆ. ಅದಕ್ಕೆ ತೂಕ ಇರಬೇಕು ಅಂತೇಳಿ. ತೂಕ ಅಂದರೆ ಅಷ್ಟು ನಿಮಗೆ ದುಡ್ಡು ಇಡ್ತು ಅಂತಂದರೆ 1 10ರಷ್ಟಾಗುತ್ತೆ, 10 100ರಷ್ಟಾಗುತ್ತೆ, 100 1000ದಷ್ಟಾಗುತ್ತೆ ಅಂತ ಹೇಳ್ತಾರೆ ಗೊತ್ತಲ್ಲ. ಆ ಒಂದು ದಿಕ್ಕನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಬರಲಿಲ್ಲ ಅಂತಂದರೆ ಕೇಳಿ, ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್, ಗೊತ್ತಲ್ಲ. ನಾಳೆ ಸಂಕಷ್ಟದಿಂದ ನೀವು ಮಿಸ್ ಮಾಡದೆ ನೀವು ಮಾಡಿ. ಇದು ಕೇವಲ ಈ ಸಂಕಷ್ಟದಲ್ಲಿ ಯಾವುದೇ ಸಂಕಷ್ಟದ ದಿನನೂ ಕೂಡ ನೀವು ಇಟ್ಟರು ಅಂತಂದರೆ ದುಡ್ಡೇ ದುಡ್ಡು ನಿಮಗೆ, ಅದಲ್ಲ. ಸುಮ್ಮನೆ ಎಣಿಸ್ತಾ ಹೋಗಿ ನೀವು, ಅಷ್ಟು ದುಡ್ಡು ಬರುತ್ತೆ ಅಲ್ಲ. ಇದು ವಿಶೇಷವಾದಂತಹ ಒಂದು ತಂತ್ರದ ವಿಚಾರ.